ಈಗಾಗಲೇ ಹೇಳಿದೆ ಹೋಗುತ್ತಾ ಇರುವುದು ಶುಭ ಕಾರ್ಯಕ್ಕೆ. ನೀವು ನಿಲ್ಲಿಸಿ ಎಲ್ಲಿಗೆ ಅಂತ ಕೇಳಿದ್ರಲ್ಲ, ಅಪಶಕುನ ಆಗಿದೆ. ಸ್ವಾಮಿ ಕೇಳಿ ನಾನು ಹೇಳು ಮಾತನ್ನ. ಗಂಡ ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯಲ್ಲಿ ಹೇಳದೆ ಹೋಗುವುದು ಎಷ್ಟು ಸಮ? ಹೆಂಡತಿಯಲ್ಲಿ ಹೇಳೇ ಹೋಗ್ಬೇಕು ಅಂತಲ್ಲ. ಅಷ್ಟೇ ಅಲ್ಲ, ಮತ್ತೆ ಗಂಡಂದಿರು ಹೊರಗೆ ಹೋಗುವಾಗ ಹೆಂಡತಿಯನ್ನ ಕರೆದುಕೊಂಡು ಹೋಗ್ಬೇಕು. ಇಲ್ಲಿ ಕರೆದುಕೊಂಡು ಹೋಗ್ತಾ ಇಲ್ಲ, ಹೇಳಿದನ್ನು ಹೋಗ್ತಾ ಇದ್ದೀರಿ, ಎಷ್ಟು ಸಮ? ಅಲ್ಲ, ನಾವು ತಿರುಗಾಟಲ್ಲ ಇರ್ತದೆ ಹೆಂಗಸರಿಗೆ. ಅದೆಲ್ಲ ಹೆಂಡತಿಗೆ ಎಲ್ಲ ಕಡೆ ಕರೆದುಕೊಂಡು ಹೋಗೋದಕ್ಕೆ ಆಗುದಿಲ್ಲ. ಯಾರು ಬಂದು ಹೋಗಿದ್ದಾರೆ, ಅದರ ಅರ್ಥ ನೀವು ಎಲ್ಲಿಗೂ ಹೋಗುತ್ತೀರಿ ಅಂತ ಆಯ್ತು. ಅದನ್ನು ನಾವು ನೋಡಿದ್ರೆ ನೀನು ಅಲ್ಲವೇ? ಹೌದು ಸ್ವಾಮಿ, ಎಷ್ಟೆಂದರೂ ನೀವು ಲೋಕೋದ್ಧಾರಕ, ಪ್ರಪಂಚ ಪರ್ಯಟನೆ ಮಾಡಿದವರು. ಹೀಗಾಗಿ ನಿಮ್ಮನ್ನ ಯಾರೋ ಭಯದಿಂದ ಪೂಜಿಸ್ತಾ ಇರಬಹುದು, ಅಥವಾ ನೀವು ಲೋಕ ಪರ್ಯಟನೆ ಮಾಡ್ತಾ ಇದ್ರೆ. ಲೋಕ ಪರ್ಯಟನೆ ಎಂದಾಗ ಇದೊಂದು ಮಾತು ನೆನಪಾಗ್ತಾ ಇದೆ ಸ್ವಾಮಿ. ಈ ಹಿಂದೆ ನೀವು ಲೋಕ ಸಂಚಾರಕ್ಕೆ ಅಂತ ಹೋಗುವಾಗ ಒಬ್ಬರೇ ಹೋಗುವುದು, ಬರುವಾಗ ಇಬ್ಬರಾಗಿ. ನಾನು ಮನೆಯಲ್ಲಿ ನಿಮಗೆ ಸ್ವಾಮಿ, ಹೀಗೆ ಮಾಡಿ ಮಾಡಿ ನನಗೆ ಸಾಕಾಗಿದೆ. ಈ ಸಲ ಒಂದು ಪದೇ ಪರಿಯೋ ಹೇಗೆ? ಬೇರೆ ಹೆಂಡತಿಯರು ಹೇಳುದು ಹಾಗೆ. ನೀವು ಹೋಗ್ತಾ ಇದ್ದೀರಿ ಅಂತ ಕೈ ನೋವು ಬರುವುದು ಯಾಕೆ ಕೇಳಿದ್ರೆ ಮತ್ತೊಬ್ಬರನ್ನ ಕರ್ಕೊಂಡು ಬರ್ತೀರಿ. ನನಗೆ ಈ ಸಲ ಆ ಪರಿ ಅಲ್ಲ ಅಂತ ಗೊತ್ತಾಗಿ ಸಂತೋಷ ಆಯ್ತು. ಹಾಗಾದ್ರೆ ಪರಿಚಯದವರ ಜೊತೆ ಕೂತು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲ, ಅದು ಅಲ್ಲ ಅಂತ ಕಾಣ್ತಾ ಇದೆ. ಯಾಕೆ ಗೊತ್ತೇ? ನಿಮ್ಮ ವೇಷಭೂಷಣವನ್ನ ನೋಡಿದಾಗ ತುಂಬಾ ಚಂದ ಕಾಣ್ತಾ ಇದ್ದೀರಿ ಸ್ವಾಮಿ. ನಿಮ್ಮ ವೇಷಭೂಷಣವನ್ನ ನೋಡಿದಾಗ ನೀವು ಲೋಕದಲ್ಲಿ ಹೊರಟಿದ್ದೀರಿ ಅಂತ ಕಾಣ್ತಾ ಇದೆ ಸ್ವಾಮಿ. ಹೋಗುತ್ತಾ ಇದ್ದೀರಿ ಅಂತಲ್ಲ. ಸಮರಗೆಂದಿ ಸನ್ನ ಅಮರಾಧಿಪನ ಭಿನ್ನವ ಕೇಳಿದಕೊಂಡು ಅಮರಾಧಿಪನ ಭಿನ್ನ ರಮಣಿ ನೀನನು ಮಾನ ಪಡೆದಿರೋ, ರಮಣಿ ನೀನನು ಮಾನ ಪಡೆದಿರು, ರಮಣಿ ನೀನನು ಮಾನ ಪಡೆದಿರು, ರಮಣಿ ನೀನನು ಮಾನ ಪಡೆದಿರು. ಸುಮುಖಿಯರ ಬಯಸಿಲ್ಲ ಮನದೊಳು, ಸುಮುಖಿಯರೇ 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 ಸುಮುಖಿಯರ ಸುಮುಖಿಯರ ಬಯಸಿಲ್ಲ ಮನದೊಳು. ಕುಮಗಿ ಭೌಮಾಸುರನ ಪುರವಿ ಭ್ರಮದ ಪ್ರಾಜೋತಿಷಗೆ ಪೋಪೆನು, ಕುಮಗಿ ಭೌಮಾಸುರನ ಪುರವಿ ಭ್ರಮದ ಪ್ರಾಜೋತಿಷಗೆ ಪೋಪೆನು.
ಯೋಚನೆ ಮಾಡಿ ನೋಡು. ಹಾ. ಅಷ್ಟಪತ್ನಿಯರನ್ನ ಹೊಂದಿದವ ನಾನು. ಹಾ. ಹೀಗೆ ಒಬ್ಬೊಬ್ಬ ಹೆಂಡತಿ ಮನೆಯಲ್ಲೂ ಇದ್ದು ನಾನು ಹೇಳಿ ಹೋಗ್ಬೇಕು ಅಂತ ನನಗೆ ತಡ ಆಗಿ ಹೋಗ್ಬೇಕು. ಅಷ್ಟು ಅರ್ಥ ಮಾಡ್ಕೊಂಡಿಲ್ಲವೇ? ಹಾ. ಅಷ್ಟ ಪತ್ನಿಯರಲ್ಲಿ ಇಷ್ಟದ ಪತ್ನಿ ನಾನೇ. ಹಾಗೆ ಅಲ್ವೇನೆ ಹಾ. ಬೇರೆ ಭಾವನೆಯರಾದರೆ ನೀನು ಮಾತ್ರ ಸತ್ಯಭಾವನೆ. ಅಲ್ವೇ? ಹಾಗಾಗಿ ಅದಕ್ಕಾಗಿ ಹಾ. ನೀನೇ ತಡೆದ ಕಾರಣದಿಂದಾಗಿ ನಿನಗೇ ಹೇಳ್ತಾ ಇದ್ದೇನೆ. ಹೇಳಿ. ಹೋಗುತ್ತಾ ಇರುವುದು ಬೇರೆ ಎಲ್ಲೋ ಅಲ್ಲವೇ? ಈಗ ನೀನು ಕೇಳಿದೆಯಲ್ಲ, ಹಾ. ಒಂದು ಹೋಗಿದ್ದಾರೆ ಯಾರು, ಬಂದವರು ಯಾರು ಏನೋ ಹೌದು. ಹಾಗೆ. ಬಂದವ ಆ ದೇವೇಶ ಹಾ. ಬಂದು ನನ್ನಲ್ಲಿ ತನ್ನ ಭಿನ್ನಹವನ್ನು ಇಟ್ಟ. ಏನೆಂದರೆ ನರಕಾಸುರ ಎನ್ನುವಂತಹ ದೈತ್ಯ ಹಾ. ದೇವಲೋಕದವರೇ ಆಗಿ ದಾಳಿಯನ್ನು ಇಟ್ಟು ಅಲ್ಲಿಯ ಸಕಲ ಸುವಸ್ತುಗಳನ್ನು ಅಪಹರಿಸಿ ಹಾ. ತಂದು ಪ್ರಾಗ್ಜ್ಯೋತಿಷಾಪುರದವರಿಗಾಗಿ ತಂದಿಟ್ಟುಕೊಂಡಿದ್ದಾನಂತೆ. ಓ. ಹಾಗಾಗಿ ಹಾ. ಅಲ್ಲಿಯವರೆಗಾಗಿ ಹೋಗಿ ಹಾ. ಆ ನರಕಾಸುರನನ್ನ ಕೊಂದು ಆ ಸಕಲ ಸುವಸ್ತುಗಳನ್ನು ಪಡೆದು ಹಾ. ದೇವಲೋಕಕ್ಕೆ ಮಾಡಿ ಕೊಡುತ್ತೇನೆ ಎನ್ನುವಂತಹ ಮಾತನ್ನ ಈಗಾಗಲೇ ದೇವೇಶ ಹೇಳಿಕೊಟ್ಟ ಆಗಿದೆ. ಮತ್ತೆ ಹಾ. ಪಡೆದುಕೊಂಡಂತಹ ಸುವಸ್ತು ಸಾಮಾನ್ಯದಲ್ಲ. ಯಾವ್ಯಾವುದು? ಕಲ್ಪವೃಕ್ಷ, ಕಾಮಧೇನು, ಉಚ್ಚೈಶ್ರವ, ಐರಾವತ. ಅಷ್ಟು ಮಾತ್ರವೇ ಅಲ್ಲವೇ, ಹಾ. ದೇವತೆಗಳೆಲ್ಲರೂ ಸಹ ತಮ್ಮ ತಮ್ಮ ಆಯುಧವನ್ನೇ ಕಳೆದುಕೊಂಡಿದ್ದಾರಂತೆ. ದೇವೇಂದ್ರನ ವಜ್ರಾಯುಧವೋ, ವರುಣನ ಪಾಶವೋ, ಕುಬೇರನ ಮಣಿಶೈಲವೋ ಇದೆಲ್ಲವನ್ನೂ ಕಳೆದುಕೊಂಡಿದ್ದಾರಂತೆ. ಹಾ. ಹಾ. ಇಷ್ಟು ಮಾತ್ರ ಅಲ್ಲವೇ, ಹಾ. ನನ್ನ ತಾಯಿ ಹಾ. ಅದಿತಿ ದೇವಿಯ ಕರುಣಗೊಂಡಲವನ್ನೇ ಆಗ ಅಪಹರಿಸಿದ್ದಾರಂತೆ. ಸ್ವಾಮಿ, ಹರುಷವಾಯಿತು. ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು. ಹರುಷವಾಯಿತು 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 ಕಾಂತ ಹರುಷವಾಯಿತು ಕಾಂತ